ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆಯಿದ್ದಾರೆ ಚಲನಚಿತ್ರ ನಟಿ ತಾರಾ ಅವರು. ಬನ್ನಿ ಮಾತ್ರ ಮುಂದುವರಿಸೋಣ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷೆಯಾಗಿದ್ದೀರಾ, ಮೊದಲ ಮಹಿಳಾ ಅಧ್ಯಕ್ಷೆ ನೀವು. ಹೆಂಗನ್ಸುತ್ತೆ? ಜವಾಬ್ದಾರಿ ಅನಿಸುತ್ತೆ. ಇನ್ನೊಂದು ಹೆಚ್ಚುವರಿ ಜವಾಬ್ದಾರಿ ಅಂತಾರಲ್ಲ, ಆ ಥರ ಅನಿಸುತ್ತೆ. ಸಂತೋಷ ಅನಿಸುತ್ತೆ. ಮೊದಲನೇ ಮಹಿಳಾ ಅಂದರೆ ಮೊದಲು ಒಬ್ಬರಿದ್ದರು, ಬಿಗಿನಿಂಗಲ್ಲಿ ನಾಗಾಭರಣ ಸರ್ ಇದ್ದರು. ಈಗ ನಾನು ಮಾಡಿದರೆ ಎರಡನೇ ಇದು. ಅದರಲ್ಲಿ ಅಧ್ಯಕ್ಷಿಣಿಯಾಗಿ ಅಫ್ಕೋರ್ಸ್ ಜವಾಬ್ದಾರಿ ಜಾಸ್ತಿ ಇದೆ. ಇಟ್ಸ್ ನಾಟ್ ಎ ಸಿಂಪಲ್ ಜಾಬ್. ಸೊ ಇದು ಅಕಾಡೆಮಿಯಲ್ಲಿ ಇದ್ಕೊಂಡು ಸುಮಾರು ಫೆಸ್ಟ್ ಎಲ್ಲ ಮಾಡಬೇಕಾಗುತ್ತೆ. ಸಂಸ್ಕೃತಿ ಅಂದರೆ ಚಲನಚಿತ್ರ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ. ಸೊ ಅಂದರೆ ತುಂಬ ಕೆಲಸ ಇದೆ ಅಲ್ಲಿ. ಅಂದರೆ ಏನು ಮಾಡಬೇಕಾಗಿರೋದು, ಪ್ಲಾನಿಂಗ್ಸ್ ಏನಾದರೂ ಇದೆಯಾ ನಿಮ್ದು ಈ ಥರ ಮಾಡಬೇಕು? ತುಂಬ ಇದೆ ಕಣು, ತುಂಬ ಕನಸುಗಳಿದೆ. ಅದರಲ್ಲಿ ಒಂದು 2-3 ಮಾತ್ರ ಈಗಷ್ಟೇ ಹೆಜ್ಜೆ ಹಾಕಿದ್ದೀನಿ, ಅಂಬೆಗಾಲಿಟ್ಟಿದ್ದೀನಿ. ಅದರಲ್ಲಿ ಒಂದು ಅಂಬೆಗಾಲಿಟ್ಟ ದೇವರ ದಯದಿಂದ ನಮ್ಮ ಮುಖ್ಯಮಂತ್ರಿಗಳು ನಾವು ಯಾವುದೇ ಒಂದು ಬೇಡಿಕೆಗಳನ್ನು ಚಿತ್ರರಂಗದ ಪರವಾಗಿ ನಾವು ಇಟ್ಟಿದ ತಕ್ಷಣ ಸ್ಪಂದಿಸುವಂಥ ಒಳ್ಳೆಯ ಮನಸ್ಸಿರೋ ಮುಖ್ಯಮಂತ್ರಿಗಳು ನಮ್ಗೆ ಸಿಕ್ಕಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಚಲನಚಿತ್ರಕ್ಕೂ ಮತ್ತು ಸರ್ಕಾರಕ್ಕೆ ಮಧ್ಯೆ ಸೇತುವೆಯಾಗಿ ಅಂತ ಒಂದು ಕೆಲಸ ಮಾಡುವಂಥ ದೊಡ್ಡ ಜವಾಬ್ದಾರಿ. ಆ ಅರ್ಥದಲ್ಲಿ ನಾನು ಹೇಳಿದೆ, ಈ ಚಿತ್ರದ ಸೋಲು ಗೆಲುವು ಅಥವಾ ಬಿಡುಗಡೆ ಇದು ಯಾವುದೂ ನಮ್ಮ ವ್ಯಾಪ್ತಿಗೆ ಬರದೇ ಹೋದರೂ ಕೂಡ ನನಗೆ ಅನಿಸಿರೋದು ಅಂದರೆ ಬಹುಶಃ ನಮ್ಮ ಸರ್ಕಾರ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿರೋದು ಬಹುಶಃ ನನಗೆ ನಾನು ಬೇರೆ ಯಾವುದೇ ರಂಗದಲ್ಲಿದ್ದರೆ ಋಣ ತೀರಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ನಿಟ್ಟಿನಲ್ಲಿ ನನಗೆ ಇಡೀ ಚಿತ್ರರಂಗ ನನ್ನ ಜೊತೆ ಇರಬೇಕು ಅಥವಾ ನಾನು ಅವ್ರ ಜೊತೆ ಇರಬೇಕು, ಎರಡರಲ್ಲಿ ಒಂದು. ಏಕೆಂದರೆ ಚಿತ್ರರಂಗ ಇಲ್ಲದೆ ಅಕಾಡೆಮಿ ಇರೋಕ್ಕೆ ಸಾಧ್ಯ ಇಲ್ಲ. ಅಕಾಡೆಮಿಯಲ್ಲಿ ಚಿತ್ರರಂಗ ಏನೂ ಅಲ್ಲ. ಅಂದರೆ ಅಕಾಡೆಮಿ ಬೇಕು ಅಂದರೆ ಸರ್ಕಾರ ನೇಮಿಸಿರೋದೇ ಅಕಾಡೆಮಿಯನ್ನು ಚಿತ್ರರಂಗಕ್ಕೆ ಏನಾದರೂ ಮಾಡಲಿ ಅಂತ ಹೇಳಿ. ಚಿತ್ರರಂಗದವರು ಕೂಡ ನಮ್ಮ ಅಕಾಡೆಮಿನ ಬಳಸ್ಕೋಬೇಕು. ಅಷ್ಟೇ ಅಲ್ಲ, ಅವರು ನಮ್ಮ ಜೊತೆ ಕೈ ಹಿಡಿದು ಒಗ್ಗಟ್ಟಾಗಿ ಬಂದರೆ ಖಂಡಿತವಾಗ್ಲೂ ಒಳ್ಳೊಳ್ಳೆ ಕೆಲಸಗಳನ್ನು ನಾವು ಮಾಡ್ಬೋದು. ಒಂದು ಅದೃಷ್ಟ ನನಗೇನು ಅಂತಂದರೆ ಎಲ್ಲ ಸಂಘ ಸಂಸ್ಥೆಗಳು, ನಮ್ಮಲ್ಲಿ ಏನೇನು ಸಂಸ್ಥೆಗಳಿದ್ದಾವೆ, ವಾಣಿಜ್ಯ ಮಂಡಳಿಯವರಾಗಿರ್ಬೋದು, ನಿರ್ದೇಶಕರ ಸಂಘ ಆಗಿರ್ಬೋದು, ನಿರ್ಮಾಪಕರ ಸಂಘ ಆಗಿರ್ಬೋದು, ಒಕ್ಕೂಟ ಆಗಿರಬಹುದು, ಛಾಯಾಗ್ರಾಹಕರ ಸಂಘ ಆಗಿರಬಹುದು, ಮತ್ತು ಎಲ್ಲರೂ ಹಿರಿಯ ಎಲ್ಲ ಕಲಾವಿದೆಯರು ಇವರೆಲ್ಲರೂ ನನಗೆ ಈ ಅಧ್ಯಕ್ಷೆ ಆಗಿದ್ಮೇಲೆ ತುಂಬ ಚೆನ್ನಾಗಿ ನನಗೆ ಕೋಆಪ್ರೇಟ್ ಮಾಡ್ತಿದ್ದಾರೆ. ಈ ರಂಗದಲ್ಲಿ ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ಪಾತ್ರ ಎಷ್ಟು ದಿನ ನಮಗೆ ಪಾತ್ರ ಭಗವಂತ ಕೊಡ್ತಾ ಇರ್ತಾನೆ, ಅಷ್ಟು ದಿನ ನಾವು ಪಾತ್ರ ಮಾಡ್ತಾ ಇರ್ತೀವಿ. ಇದನ್ನು ಹೇಳಿದ್ನಲ್ಲ, ಇಲ್ಲಿ ಎಲ್ಲೂ ಸಿನಿಮಾ ನಾನು ಬಿಟ್ಟು ಹೋಗ್ತೀನಿ ಅಂತನೋ ಅಥವಾ ನಾನು ಬಿಡ್ದ ಇಲ್ಲ ನನಗೇನೋ ಕೆಲಸ ಆ ಥರ ಇಲ್ಲ. ಇಲ್ಲಿ ಇದೊಂದೇ ರಂಗ. ನಾನು ಹೇಳಿದ್ನಲ್ಲ, ಇಲ್ಲಿ ಅಪಾಯಿಂಟ್ಮೆಂಟ್ ಮತ್ತು ರಿಟೈರ್ಮೆಂಟ್ ಎರಡೂ ಇಲ್ಲದೇ ಇರೋವಂಥ ಒಂದು ರಂಗ ಇದು. ಇಷ್ಟ ಇಲ್ಲ ಅಂತಂದರೆ ಪ್ರೇಕ್ಷಕ ತಾನಾಗೇ ಅವನು ಒಂಥರ ಇದೇ ಮಾಡಿಬಿಡ್ತಾನೆ, ಇಷ್ಟ ಹೋಗಲ್ಲ ಅಷ್ಟೇ, ನೋಡೋದಿಲ್ಲ ಅಷ್ಟೇ ಕೆಲವು ಸಿನಿಮಾಗಳನ್ನು. ಮತ್ತು ಎಷ್ಟೇ ವರ್ಷಗಳಿಂದ ಆ್ಯಕ್ಟ್ ಮಾಡ್ತಿದ್ರು ಕೂಡ ಅವ್ರನ್ನ ಇಷ್ಟಪಟ್ಟು ಪ್ರೇಕ್ಷಕ ನೋಡ್ತಾ ಇರ್ತಾನೆ. ಅದು ನಿಜವಾಗಲೂ ದೇವರು ಮತ್ತು ಪ್ರೇಕ್ಷಕ ಇವರಿಬ್ಬರೇ ಆ ಕಲಾವಿದರನ್ನ ಅಥವಾ ಸಿನಿಮಾ ಚಿತ್ರರಂಗನ ಕಾಪಾಡುವಂಥ ದೇವರುಗಳಿಬ್ಬರು. ಅದನ್ನು ಬಿಟ್ಟರೆ ನಮ್ಮ ಕೈಲಿ ಏನಿಲ್ಲ. ನಾವು ಬರ್ತೀನಿ, ನಾನು ಹೋಗ್ತೀನಿ, ಅವೆಲ್ಲ ಸುಳ್ಳು. ಭಗವಂತ ನಮ್ಗೆ ಎಷ್ಟರವರೆಗೂ ಅವಕಾಶ ಕೊಡ್ತಾ ಇರ್ತಾನೆ ಅಷ್ಟುವರೆಗೂ ಮಾಡ್ತಾ ಹೋಗೋದಷ್ಟೇ. ನಾನು ಹೇಳಿದ್ನಲ್ಲ, ನನ್ನ ಜೀವನದಲ್ಲಿ ನಾನು ಏನೇನು ಪ್ಲ್ಯಾನ್ ಮಾಡ್ಕೊಂಡು ಬಂದವಳಲ್ಲ. ನನಗೆ ಅದು ಇವತ್ತೇನಿದೆ, ಇವಾಗ ಇಲ್ಲಿ ಬರ್ಬೇಕು, ಇಲ್ಲಿ ಮಾಡ್ತೀನಿ, ಇಷ್ಟು ಅಂದ್ಕೊಳ್ತೀನಿ, ಇದು ನನ್ನದು ಅಂತ. ನಾಳೆ ಏನು ಅದು ಮತ್ತೆ ದೇವರಲ್ಲೇ ಇರುತ್ತೆ ಆ ಉತ್ತರ. ತಿರ್ಗಿ ಅವ್ನು ನಾಳೆ ನನಗೇನು ಕೊಡ್ತಾನೆ ಅದು ನಂದು ಅಷ್ಟೇ. ಕೊಡದೇ ಇರೋದು ನಂದಲ್ಲ. ಐ ಆಮ್ ಹ್ಯಾಪಿ ಲೈಕ್ ದಟ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮಗೆ ಧನ್ಯವಾದ ಮತ್ತು ಕಂಗ್ರ್ಯಾಟ್ಸ್ ಹೇಳ್ತಾ, ನಿಮ್ಮ ಎಲ್ಲ ಪ್ಲಾನಿಂಗ್ ಅಕಾಡೆಮಿಲಿ ಇದ್ಕೊಂಡು ಏನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ರೆ ಎಲ್ಲ ಮಾಡಿ ಅಂತ ಹೇಳ್ತಾ ವಿಶಸ್ ಮಾಡ್ತಾ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೆಳತಿಯರೇ, ನಿಮಗೋಸ್ಕರ ಒಳ್ಳೊಳ್ಳೆ ಟಿಪ್ಸ್ಗಳು ಕಾಯ್ತವೆ. ಯಾವೆಲ್ಲ ಟಿಪ್ಸ್ಗಳಿವೆ ನೋಡ್ಕೊಂಡು ಬನ್ನಿ. ಪ್ರತಿದಿನ ಮಲಗುವ ಮುನ್ನ ಮುಖದ ಮೇಲಿನ ಮೇಕಪ್ ತೆಗೆಯೋದ್ರಿಂದ ಮೊಡವೆ, ಅಕಾಲಿಕ ನೆರಿಗೆ ತಪ್ಪಿಸಬಹುದು. ಬೆಳ್ಳುಳ್ಳಿ ತಿನ್ನೋದ್ರಿಂದ ರಕ್ತದ ಒತ್ತಡ ಕಡಿಮೆ ಆಗೋದಲ್ಲದೆ ಮನಸ್ಸು ಸದಾ ಚೈತನ್ಯದಿಂದ ಕೂಡಿರುತ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ತಾರಾ ಅವರು ತಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಂಡ್ರು. ಸೊ ನಟನೆಯಲ್ಲೂ ಆದರೂ ಸಹಿ ನಟನೆಯಲ್ಲಿ ನಮ್ಮೆಲ್ಲರ ಮನಸ್ಸು ಗೆದ್ದಿದ್ದಾರೆ. ಈಗ ಅಕಾಡೆಮಿಲಿ ಇದ್ಕೊಂಡು ಸಾಕಷ್ಟು ಪ್ಲಾನ್ಗಳನ್ನ ಇಟ್ಕೊಂಡಿದ್ದಾರೆ, ಅದು ಮಾಡಬೇಕು, ಈಗ ಮಾಡಬೇಕು, ಹಾಗೆ ಮಾಡಬೇಕು ಅಂತ. ಸೊ ಅವ್ರ ಪ್ಲಾನ್ ಎಲ್ಲ ಸಕ್ಸಸ್ ಆಗಲಿ, ಅವರು ಅಲ್ಲೂ ಕೂಡ ಮುಂದೆ ಬರಲಿ ಅಂತ ಹೇಳ್ತಾ ಅವ್ರಿಗೆ ವಿಶೇಷ ತಿಳಿಸ್ತಾ ಇದ್ದೀವಿ. ಸೊ ಇದು ಇವತ್ತಿನ ಸುಹಾಸಿನಿ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ. ವೀಕ್ಷಕರೇ, ಸುಹಾಸಿನಿ ಕುರಿತಾದ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮಗೆ ಬರೆದು ಕಳಿಸಿ ಅಥವಾ ಇಮೇಲ್ ಕೂಡ ಮಾಡಬಹುದು. ಹಾಗೇನೆ
ನಿಮ್ಮೂರಲ್ಲೂ ನಿಮ್ಮನೇಲೂ ಜನಮೆಚ್ಚುಗೆ ಗಳಿಸಿರುವ ಸಾಮಾನ್ಯರಂತಿದ್ದೇ ಮಾದರಿ ಮಹಿಳೆ ಅನಿಸುವಂತೋರು ಇದ್ರೆ ನಮಗ್ ತಿಳಿಸಿ. ನಾವವರನ್ನ ತೆರೆ ಮೇಲೆ ತರ್ತೀವಿ. ಆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ನಮ್ಮ ವಿಳಾಸ ಸುಹಾಸಿನಿ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1. ಇಮೇಲ್ ವಿಳಾಸ suhasini@suvarnanews.in.